ಶಿಡ್ಲಘಟ್ಟ ನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಉದ್ಘಾಟಿಸಿ ಮಾತನಾಡಿದ ಶಾಸಕ ರವಿಕುಮಾರ್, ಮಹಿಳೆಯರು ಸ್ವಂತ ಬದುಕನ್ನು ಕಟ್ಟಿಕೊಂಡು ಸ್ವಾಭಿಮಾನದ ಬದುಕನ್ನು ನಡೆಸಲು ಮತ್ತು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಸ್ವಸಹಾಯ ಸಂಘಗಳು ನೆರವಾಗಿವೆ. ಆದರೆ ಸೂಕ್ತ ಮಾರುಕಟ್ಟೆ ಇಲ್ಲದ ಕಾರಣ ವ್ಯಾಪಾರ ವಹಿವಾಟು ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ ಎಂದರು. ಈಗಿನ ದಿನಗಳಲ್ಲಿ ಸಾವಯವ ಉತ್ಪನ್ನಗಳ ಬಳಕೆದಾರರ ಪ್ರತ್ಯೇಕ ವರ್ಗವೇ ಸೃಷ್ಟಿಯಾಗುತ್ತಿದೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ಗುಣಮಟ್ಟ, ಬ್ರ್ಯಾಂಡ್ ನೇಮ್, ಅಂದ ಚಂದದ ಪ್ಯಾಕೇಜ್ ಮೇಲೂ ಬೆಲೆ ನಿಗದಿಯಾಗುತ್ತದೆ. ಖರೀದಿಯೂ ಅವಲಂಬಿಸಿದೆ. ಸಾವಯವ ಪದಾರ್ಥಗಳನ್ನು ಬಳಸುವ ವರ್ಗ ಅವುಗಳ ಬೆಲೆಗೆ ಪ್ರಾಧಾನ್ಯತೆ ನೀಡುವುದಿಲ್ಲ. ಬದಲಿಗೆ ಗುಣಮಟ್ಟ ಮತ್ತು ಸಾವಯವದ ನೈಜತೆ ಮಾತ್ರ ಪರಿಶೀಲಿಸುತ್ತಾರೆ. ಹಾಗಾಗಿ ಗ್ರಾಮೀಣ ಭಾಗದ ಸ್ವಸಹಾಯ ಸಂಘಗಳ ಉತ್ಪನ್ನಗಳಿಗೆ ಪ್ರಯೋಗಾಲಯದ ಸಾವಯವದ ಪ್ರಮಾಣ ಪತ್ರ ಮುಖ್ಯ ಎಂದರು. ಶಿಡ್ಲಘಟ್ಟ ತಾಲೂಕಿನ ನಾನಾ ಕಡೆಯಿಂದ ಆಗಮಿಸಿದ್ದ ಗ್ರಾಮ ಪಂಚಾಯಿತಿ ಮಟ್ಟದ 15 ಒಕ್ಕೂಟಗಳ 28 ಸ್ವಸಹಾಯ ಸಂಘಗಳ ಉತ್ಪನ್ನಗಳನ್ನು ವಸ್ತು ಪ್ರದರ್ಶನದಲ್ಲಿ ಮಾರಾಟಕ್ಕಿಡಲಾಗಿತ್ತು. ಶಾಸಕರು ಎಲ್ಲ ವಸ್ತುಗಳನ್ನು ವೀಕ್ಷಿಸಿದರಲ್ಲದೆ ಖರೀದಿಸಿಕೊಂಡೊಯ್ದರು. ನಗರಸಭೆ ಅಧ್ಯಕ್ಷ ಎಂ ವೆಂಕಟಸ್ವಾಮಿ, ಪೌರಾಯುಕ್ತ ಮೋಹನ್ ಇನ್ನೂ ಹಲವರು ಹಾಜರಿದ್ದರು. ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟ ಪಟ್ಟಣದಲ್ಲಿ ಇವತ್ತು ನಮ್ಮ ವಾಸವಿ ಶಾಲೆಯಲ್ಲಿ ಈ ಒಂದು ಶಿಡ್ಲಘಟ್ಟ ಕ್ಷೇತ್ರದ ಬಹಳಷ್ಟು ಸ್ವಸಹಾಯ ಸಂಘದ ಮಹಿಳೆಯರ ಒಂದು ಇವತ್ತು ಮೇಳನ್ನು ಈ ಶಾಲೆಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಾವು ಹೊಂದಿರೋಂಥ ಉದ್ದೇಶ ಏನಿವತ್ತು ಹೆಣ್ಣು ಮಕ್ಕಳು ಇವತ್ತು ನಮ್ಮ ಅಕ್ಕ ತಾಯಂದಿರು ಇವತ್ತು ಒಂದು ಉದ್ಯಮಶೀಲತೆಯನ್ನು ನಂಬಿಕೊಂಡು ಇವತ್ತು ಎಲ್ಲ ರೀತಿ ಪದಾರ್ಥಗಳನ್ನ ಇವತ್ತು ಅವರು ಸ್ವಂತ ತಯಾರಿಕೆ ಮಾಡಿ ಈ ಒಂದು ಮೇಳದಲ್ಲಿ ಇವತ್ತು ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಪದಾರ್ಥಗಳು ಇವತ್ತು ನಮ್ಮ ಅಕ್ಕ ತಾಯಂದಿರು ಇವತ್ತು ಅವರ ಒಂದು ಶ್ರಮದಿಂದ ಇವತ್ತು ಈ ಒಂದು ಮೇಳದಲ್ಲಿ ನಾವು ಗಮನಿಸಿದ್ದೀರಿ. ಏನಿವತ್ತು ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಉದ್ಯಮಕ್ಕೆ ಇವತ್ತು ಅದು ಪ್ರತಿಫಲ ಸಿಗಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳು ಮತ್ತು ಇದನ್ನ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಇವತ್ತು ಭಾಳಷ್ಟು ಮುಖ್ಯವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇವತ್ತು ಏನಿವರು ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 65-70% ಕುಟುಂಬಗಳು ನಾವು ಗಮನಿಸಿದಾಗ ಇವತ್ತು ಮಹಿಳೆಯರು ಪಾಪ ಹೆಣ್ಣು ಮಕ್ಕಳು ಇವತ್ತು ಅವರು ಸ್ವಯಂ ಪ್ರೇರಿತರಾಗಿ ಇವತ್ತು ಅವರ ಒಂದು ಶಕ್ತಿ ನಮ್ಮ ಕಾಲ ಮೇಲೆ ನಾವು ಒಂದು ಉದ್ಯಮವನ್ನು ಮಾಡಬೇಕನ್ನೋ ಹೊರಟಿದ್ದಾರೆ. ಅವ್ರು ಒಳ್ಳೆಯದಾಗಲಿ. ಮುಂದೆ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಒಂದು ಯೋಜನೆಗಳನ್ನ ಅವ್ರು ನೇರವಾಗಿ ಅವ್ರು ತಲುಪಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅದು ಗಮನಿಸ್ತಾ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.